ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಭಾರೀ ಮಳೆಗೆ ಕಡವಾಡ ಹಳೆ ಸೇತುವೆ ಕುಸಿತ, ಸ್ಥಳೀಯ ಮೀನುಗಾರರಲ್ಲಿ ನಿರಾಶೆ. ಕೆಲ ವರ್ಷಗಳ ಹಿಂದೆ ಮುನ್ನೆಚ್ಚರಿಕೆಯಾಗಿ ಬಂದ್ ಮಾಡಿದ್ದ ಕಾರವಾರ ತಾಲೂಕಿನ ಕಡವಾಡದ ಸೇತುವೆ ಭಾರೀ ಮಳೆಗೆ ಕುಸಿದು ಬಿದ್ದಿದೆ. ಸೋಮವಾರ ರಾತ್ರಿ ಸೇತುವೆ ಕೆಲ ಭಾಗಗಳು ಕುಸಿದು ನದಿಗೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಸೇತುವೆ ಮೇಲೆ ಯಾರೂ ಇಲ್ಲದ ಕಾರಣ ಭಾರೀ ಅನಾಹುತವೊಂದು ತಪ್ಪಿದೆ. ಕಾರವಾರದ ಕಾಳಿ ನದಿಯಲ್ಲಿ ಸುಮಾರು 6 ದಶಕಗಳ ಹಿಂದೆ 1962ರಲ್ಲಿ ಸುಂಕೇರಿ ಮತ್ತು ಕಡವಾಡ ಗ್ರಾಮಗಳ ನಡುವೆ ಸಂಪರ್ಕ ಕಲ್ಪಿಸಲು 120 ಮೀಟರ್ ಸೇತುವೆ ನಿರ್ಮಿಸಲಾಗಿತ್ತು. ಆದರೆ ಕಾಲಾನುಕ್ರಮೇಣ ಸೇತುವೆ ದುರ್ಬಲಗೊಂಡಿದ್ದರಿಂದ ಸೇತುವೆಯ ಕೆಲ ಕಡೆಗಳಲ್ಲಿ ಅಪಾಯಕಾರಿ ಸ್ಥಿತಿ ಇದ್ದುದರಿಂದ ಪಕ್ಕದಲ್ಲಿ ಹೊಸ ಸೇತುವೆ ನಿರ್ಮಿಸಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟಿಸಿದ ಈ ಸೇತುವೆ ಹಲವು ವರ್ಷಗಳ ಕಾಲ ಕಡವಾಡ ಗ್ರಾಮದ ಜನರ ದೈನಂದಿನ ಪ್ರಮುಖ ಸಂಪರ್ಕ ಮಾರ್ಗವಾಗಿತ್ತು. ಕಾಲಕ್ರಮೇಣ ಸೇತುವೆ ದುರ್ಬಲಗೊಂಡ ಹಿನ್ನೆಲೆಯಲ್ಲಿ ವಾಹನ ಹಾಗೂ ಸಾರ್ವಜನಿಕ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಸ್ಥಳೀಯರು ಈ ಸೇತುವೆಯ ಮೇಲೆ ಮೀನುಗಾರಿಕೆ ನಡೆಸುತ್ತಿದ್ದರು. ಮಳೆಗಾಲದಲ್ಲಿ ಸಹ ಇಲ್ಲಿ ಮೀನುಗಾರರು ಹೆಚ್ಚಾಗಿ ಈ ಸೇತುವೆ ಮೇಲಿರುತ್ತಿದ್ದರು. ಆದರೆ ಜೀವನಕ್ಕೆ ಆಸರೆಯಾಗುತ್ತಿದ್ದ ಸೇತುವೆ ಕುಸಿದಿರುವುದು ಸ್ಥಳೀಯರಲ್ಲಿ ದುಃಖಕ್ಕೆ ಕಾರಣವಾಗಿದೆ. ಹಳೆಯ ಸೇತುವೆ ಪಕ್ಕದಲ್ಲೇ ಸುಮಾರು 800 ಮೀಟರ್ ಉದ್ದದ ಈಗಾಗಲೇ ಹೊಸ ಸೇತುವೆ ಇದ್ದು, ಸಾರ್ವಜನಿಕರು ಹಾಗೂ ವಾಹನ ಸಂಚಾರರು ಎಂದಿನಂತೆ ಓಡಾಡುತ್ತಿದ್ದಾರೆ. ಹಳೆಯ ಸೇತುವೆಯ ಕುಸಿತದಿಂದಾಗಿ ದಿನನಿತ್ಯದ ಓಡಾಟಕ್ಕೆ ಯಾವುದೇ ತೊಂದರೆಯಾಗಿಲ್ಲ. ಸೇತುವೆ ಕುಸಿದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸೇತುವೆಯ ಮಧ್ಯಭಾಗ ಸಂಪೂರ್ಣವಾಗಿ ಕುಸಿದಿರುವುದರಿಂದ ಸಾರ್ವಜನಿಕರು ಹಾಗೂ ಮೀನುಗಾರರು ಕುಸಿದ ಸೇತುವೆ ಬಳಿ ತೆರಳದಂತೆ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಕಡವಾಡದ ಹಳೆ ಸೇತುವೆ ಇನ್ನೂ ನೆನಪು ಮಾತ್ರವಾಗಿದೆ.